ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪನ್ನೀರ್ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಂದಿನಿದು ಪನ್ನೀರ್ ತೊಗೊಂಡಿದ್ದೀನಿ. ಮತ್ತು 1 ಲೀಟ್ರ್ ಹಾಲು, ಬಾದಾಮ್ ಪೌಡ್ರು, ಮಿಲ್ಕ್ ಮೇಡು ಇಷ್ಟೇ ತೊಗೊಂಡಿರೋ ಸಾಮಾನು. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ, ಮಿಲ್ಕ್ ಮೇಡ್ 2 ಸ್ಪೂನ್ ಹಾಕ್ತೀನಿ, ಬಾದಾಮ್ ಪೌಡ್ರ್ 2 ಸ್ಪೂನ್ ಹಾಕ್ತೀನಿ, ಮತ್ತು ಪನ್ನೀರು 200 ಗ್ರಾಮ್ ಪ್ಯಾಕೆಟ್ ಇದು. ಆದರೆ ಇಷ್ಟು ಹಾಕಲ್ಲ, ಅರ್ಧ ಮಾತ್ರ ಹಾಕ್ತೀನಿ, ಇನ್ನು ಅರ್ಧನ ನಾನು ಬೇರೆ ಅಡುಗೆಗೆ ಉಪಯೋಗಿಸ್ಕೊಂಡಿದ್ದೀನಿ. ಬಾದಾಮ್ ಪೌಡ್ರು 2 ಸ್ಪೂನ್ ಹಾಕ್ತೀನಿ. ಹಾಲು ಸ್ವಲ್ಪ ಚೆನ್ನಾಗಿ ಕಾಯ್ಕೊಳ್ಳಿ. ಕಾಯ್ದ ಮೇಲೆ ಇದಕ್ಕಿವಾಗ ಮಿಲ್ಕ್ ಮೇಡು 2 ಸ್ಪೂನ್ ಹಾಕ್ಕೊಳ್ಳೋಣ. ಇದು ಮಾಡೋದು ತುಂಬ ಈಸಿ ಇದೆ. ದಿಢೀರಂತ ಆಗುವಂಥ ಒಂದು ಪಾಯಸ ಇದು. ಬ್ಯಾಚುಲರ್ಸ್ ಈಸಿಯಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಇದು. ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈಸಿಯಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ. 2 ಸ್ಪೂನ್ ಬಾದಾಮ್ ಪೌಡ್ರ್ ಹಾಕ್ಕೊಂಡೆ. ಈಗ ಸಕ್ಕರೆ ನಾವು ನೋಡ್ಕೊಂಡು ಹಾಕ್ಕೊಳ್ಳೋಣ, ಏಕೆಂದರೆ ಮಿಲ್ಕ್ ಮೇಡಲ್ಲೂ ಸಕ್ಕರೆ ಇರುತ್ತೆ, ಆಮೇಲೆ ಬಾದಾಮ್ ಪೌಡ್ರಲ್ಲೂ ಸಕ್ಕರೆ ಇರುತ್ತೆ. ನೋಡಿಕೊಂಡು ನಾವು ಇದಕ್ಕೆ ಟೇಸ್ಟ್ ಮಾಡಿ ನೋಡಿ, ಪನ್ನೀರೆಲ್ಲ ಹಾಕಿದ್ಮೇಲೆ ಬೇಕು ಅನಿಸಿದ್ರೆ ಮಾತ್ರ ನೋಡಿಕೊಂಡು ಅಗತ್ಯಕ್ಕೆ ತಕ್ಕಂಥ ಸಕ್ಕರೆ ಹಾಕ್ಕೊಳ್ಳೋಣ. ಈಗ ನೋಡಿ, ಪನ್ನೀರನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪುಡಿನಾರು ಮಾಡ್ಕೊಳ್ಬೋದು, ಇಲ್ಲ ತುರ್ಕೊಳ್ಬೋದು, ಗ್ರೇಟ್ ಮಾಡ್ಕೊಳ್ಬೋದು. ನಾನು ಪುಡಿ ಮಾಡೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಸಿಯಾಗಿ ಪುಡಿ ಆಯಿತು, ಸಾಫ್ಟಾಗಿತ್ತು ಪನ್ನೀರು. ಏನಿಲ್ಲ, ಈಗ 1-2 ಕುದಿ ಬಂದರೆ ಪಾಯಸ ರೆಡಿ. ಬಾದಾಮ್ ಪೌಡ್ರ್ನಲ್ಲೇ ಕಾರ್ಡಮಮ್ ಏಲಕ್ಕಿ ಫ್ಲೇವರ್ ಇರುತ್ತೆ ಅಂಥೇಳಿ ನಾನು ಮತ್ತೆ ಹೊಸ್ದಾಗೇನು ಕುಟ್ಟಾಕಿಲ್ಲ ಅದನ್ನು. ನಿಮಗೆ ಬಾದಾಮ್ ಪೌಡ್ರ್ ಬೇಡ ಅಂತ ಅನಿಸಿದ್ರೆ ಗೋಡಂಬಿ, ಬಾದಾಮಿ, ಏಲಕ್ಕಿನ ಪುಡಿ ಮಾಡಿಬಿಟ್ಟು ಆ ಪೌಡ್ರನ್ನು ಇದಕ್ಕೆ ಹಾಕ್ಕೊಳ್ಬೋದು. ಅಕಸ್ಮಾತ್ ಬಾದಾಮ್ ಪೌಡ್ರ್ ಇಲ್ಲ ಅಂತಂದರೆ, ಇದೆ ಅಂತಂದರೆ ಅದನ್ನೇ ಯೂಸ್ ಮಾಡ್ಬೋದು. ಒಂದೆರಡು ನಿಮಿಷ ಕುದಿಬೇಕು, ಕುದೀಲಿ ಅದು. ಎಲ್ಲ ಚೆನ್ನಾಗಿ ಕುದ್ದಿ ಎಲ್ಲ ಆದಮೇಲೆ ಇದನ್ನು ತಣ್ಣಗಾದಮೇಲೆ ತೊಗೊಂಡೋಗಿ ಫ್ರಿಜ್ಗೆ ಇಟ್ಬಿಟ್ಟು ಇದನ್ನು ತಣ್ಣಗೆ ಸರ್ವ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಬಿಸಿಗಿಂತನೂ ತಣ್ಣಗೆ ಕುಡಿದ್ರೆ ಚೆನ್ನಾಗಿರುತ್ತೆ ಇದು. ಸಿಕ್ಕಾಪಟ್ಟೆ ಈಸಿ ಇದೆ ಮಾಡ್ಕೊಳ್ಳೋದು. ಹಾಲು, ಪನ್ನೀರು, ಬಾದಾಮ್ ಪೌಡ್ರು ಮತ್ತು ಮಿಲ್ಕ್ ಮೇಡ್ ಇಷ್ಟೇ ಸಾಮಾನು ಇದಕ್ಕೆ ಬೇಕಾಗಿರೋದು. ನೋಡಿ, ಕುದ್ದು ಹೇಗಾಯಿತು ಅಂಥೇಳಿ. ಪನ್ನೀರ್ ಕೂಡ ದಪ್ಪ ಆಯಿತು. ಇದು ಸ್ವಲ್ಪ ಹಸುವಿಂದು ಗಿಣ್ಣು ಹಾಲು ಇರುತ್ತಲ್ಲ, ಒಡಕ್ಲ ಹಾಲು, ಅದರ ಟೇಸ್ಟ್ ಬರುತ್ತಿದ್ದು ಕುಡಿದಾಗ. ಇದಕ್ಕೊಂಚೂರು ಬಾದಾಮಿ ಮತ್ತು ಗೋಡಂಬಿ, ದ್ರಾಕ್ಷಿದು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟು ಹಾಕ್ತಾಯಿದ್ದೀನಿ. ಇದು ತಣ್ಣಗಾದ್ಮೇಲೆ ತೊಗೊಂಡೋಗಿ ಫ್ರಿಜ್ಗೆ ಇಡೋಣ. ಫ್ರಿಜ್ಜಲ್ಲಿ 1-2 ಅವರ್ಸ್ ಆದಮೇಲೆ ನೋಡಿ ತೆಗೆದಿದ್ದೀನಿ. ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದನ್ನು ತುಂಬ ಈಸಿ ಇದೆ ಮಾಡ್ಕೊಳ್ಳೋದು. ಬ್ಯಾಚುಲರ್ಸ್ ಫ್ರೆಂಡ್ಲಿ ರೆಸಿಪಿ ಅಂತ ಹೇಳ್ಬೋದು ಇದನ್ನು. ಓಕೆನಾ? ಥ್ಯಾಂಕ್ ಯು.